ಗೆಳೆಯರೇ ನಮಸ್ಕಾರ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮತ್ತು ಸುಸ್ವಾಗತ. ಇಂದಿನ ಕಾರ್ಯಕ್ರಮದ ಶೀರ್ಷಿಕೆ ಇನ್ವಿಸಿಬಲ್ ಪಾಯ್ಸನ್, ಕಣ್ಣಿಗೆ ಕಾಣದ ವಿಷ. ಗೆಳೆಯರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವು ಮಾರುಕಟ್ಟೆ ಅಥವಾ ಮಾರ್ಕೆಟಿಗೆ ಹೋಗಿ ವಿವಿಧ ರೀತಿಯ ಮನೆಗೆ ಬೇಕಾದಂತಹ ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು ನಾವು ತೆಗೆದುಕೊಂಡು ಬರುತ್ತೇವೆ. ಆದರೆ ಇದು ಒಂದು ಪದ್ಧತಿ. ಮಾರ್ಕೆಟ್ನಿಂದ ತೆಗೆದುಕೊಂಡು ಬಂದಂತಹ ಈ ತರಕಾರಿಗಳಾಗಲಿ ಅಥವಾ ಹಣ್ಣು ಹಂಪಲುಗಳನ್ನಾಗಲಿ ಉಪ್ಪು ನೀರಿನಲ್ಲಿ ಅಥವಾ ವಿನಿಗರ್ನಲ್ಲಿ ಹಾಕಿ ತೊಳೆದು ಶುದ್ಧ ಮಾಡಿ ಅದರ ಕೀಟನಾಶಕವನ್ನು ಹೋಗುವ ಹಾಗೆ ತೊಳೆದು ಉಪಯೋಗಿಸ್ತಕ್ಕಂಥ ಒಂದು ಪದ್ಧತಿ. ಎಲ್ಲ ಮನೆಗಳಲ್ಲಿ ಗೃಹಿಣಿಯರು ಈ ಒಂದು ತೊಳಿತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅದರಲ್ಲಿ ಕೀಟನಾಶಕಗಳನ್ನು ತೊಳೆದು ಉಪಯೋಗಿಸ್ತಕ್ಕಂಥದ್ದು ಒಂದು ಪದ್ಧತಿ. ಆದರೆ ನಮಗೆ ಅರಿವಿಲ್ಲದಂತೆ, ನಮಗೆ ಗೊತ್ತಿಲ್ಲದಂತೆ ನೀವು ಎಷ್ಟೇ ವಿನಿಗರ್ನಾಗಲಿ ಉಪ್ಪು ನೀರಿನಲ್ಲಾಗಲಿ ತೊಳೆದರೂ ಅದರಲ್ಲಿ ಇರತಕ್ಕಂಥ ಪಾಯ್ಸನಸ್ ಕೆಮಿಕಲ್ಗಳು ಅವು ಹೋಗುವುದಿಲ್ಲ. ನೀವು ಎಷ್ಟೇ ಅವುಗಳನ್ನು ವಿನೆಗರ್ನಲ್ಲಿ ತೊಳೆದಾಗಲಿ, ಉಪ್ಪು ನೀರಿನಿಂದ ತೊಳೆದಂಥ ಸಂದರ್ಭಗಳಲ್ಲಾಗಲಿ ಅಥವಾ ಎಷ್ಟೇ ಬಾಯ್ಲ್ ಮಾಡಿದರೂ ಕೂಡ ಕೆಲವು ವಿಷಯ ವಸ್ತುಗಳು ಅವುಗಳಿಂದ ಹೋಗುವುದಿಲ್ಲ. ಇದು ಇತ್ತೀಚೆಗೆ ಬೆಂಗಳೂರು ಮತ್ತು ಕೆಲವು ಪ್ರದೇಶಗಳಲ್ಲಿ ಅವುಗಳನ್ನು, ತರಕಾರಿಗಳನ್ನು, ಅಬೌಟ್ 400 ವೆರೈಟಿ ಆಫ್ ವೆಜಿಟೇಬಲ್ಗಳನ್ನು ತೆಗೆದುಕೊಂಡು ಅದನ್ನು ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡಿಸಿದಾಗ ಅಲ್ಲಿ ಬಹಳಷ್ಟು ಭಾರ ಲೋಹಗಳು, ಹೆವಿ ಮೆಟಲ್ಸ್, ನಿಕ್ಕಲ್, ಕ್ರೋಮಿಯಂ, ಸೀಸ, ಪರ್ಟಿಕ್ಯುಲರ್ಲಿ ಸೀಸದ ಬಹಳಷ್ಟು ಮಾದರಿಗಳನ್ನು ನಾವು ಪರೀಕ್ಷೆಗೆ ಒಳಪಡಿಸಿದಾಗ ಅದರಲ್ಲಿ ಆಹಾರ ಪದಾರ್ಥಗಳಲ್ಲಿ ಅಥವಾ ಈ ತರಕಾರಿಗಳಲ್ಲಿ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗಿದೆ. ಆದ್ದರಿಂದ ಈ ಒಂದು ತರಕಾರಿಗಳನ್ನು ಎಷ್ಟೇ ಬಾಯ್ಲ್ ಮಾಡಿದರೂ ಆಗಲಿ ಅಥವಾ ತೊಳೆದರೂ ಕೂಡ ಅವು ಹೋಗುತ್ತೆ. ಇವಕ್ಕೆ ಮುಖ್ಯವಾದಂಥ ಒಂದು ಕಾರಣಗಳು ಏನು? ಯಾಕೆ ಇಷ್ಟೊಂದು ಹೆವಿ ಮೆಟಲ್ಸ್ಗಳು ಈ ತರಕಾರಿಗಳಲ್ಲಿ ಅಥವಾ ತಯಾರು ಮಾಡಿರ್ತಕ್ಕಂಥ ಈ ಆಹಾರ ಪದಾರ್ಥಗಳಲ್ಲಿ ಸಂಗ್ರಹವಾಗುತ್ತದೆ ಎಂದು ನೋಡಿದಾಗ ಈ ಒಂದು ಕೈಗಾರಿಕೆಗಳು ಮತ್ತು ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಈ ಇಂಡಸ್ಟ್ರಿಯಲ್ ನೀರು ಮತ್ತು ತ್ಯಾಜ್ಯ ಅನ್ನು ಒಳಗೊಂಡಂತಹ ಈ ತ್ಯಾಜ್ಯ ನೀರು ಅದನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸದೆ ಅದನ್ನು ಕೆರೆಗಳಿಗೆ ಹರಿಬಿಟ್ಟಂಥ ಒಂದು ಸಂದರ್ಭಗಳಲ್ಲಿ ಅದರಲ್ಲಿ ಇರತಕ್ಕಂಥ ಈ ಇಂಡಸ್ಟ್ರಿಯಲ್ ವೇಸ್ಟ್ಗಳು ಮತ್ತು ಈ ತ್ಯಾಜ್ಯಗಳು ಸಂಗ್ರಹವಾಗಿ ಈ ನೀರನ್ನು ಸೇರುತ್ತವೆ ಮತ್ತು ಈ ನೀರನ್ನು ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸ್ತಕ್ಕಂಥ ಸಂದರ್ಭಗಳಲ್ಲಿ ಈ ಒಂದು ಮಣ್ಣಿನ ಮುಖಾಂತರ ಈ ಹೆವಿ ಮೆಟಲ್ಸ್, ಭಾರ ಲೋಹಗಳು ಮಣ್ಣಿನಲ್ಲಿ ಸೇರಿಕೊಂಡು ಅವು ಕೂಡಲೇ ಭಾಳ ಬೇಗನೆ ಅದು ಸಂಪೂರ್ಣವಾಗಿ ಹೋಗೋದಿಲ್ಲ. ಇಟ್ ವಿಲ್ ಟೇಕ್ ಎ ಲಾಂಗ್ ಟೈಮ್, ನಶಿಸಿ ಹೋಗಲು ಬಹಳಷ್ಟು ಸಮಯ ಆಗ್ತದೆ. ಬಟ್ ಇನ್ ದ ಮೀನ್ ವೈಲ್ ಈ ಒಂದು ನೀರನ್ನು ನಾವು ಕೃಷಿಗಾಗಿ ಉಪಯೋಗಿಸಿದಂಥ ಸಂದರ್ಭಗಳಲ್ಲಿ ಅದು ತರಕಾರಿಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ ಮತ್ತು ಯಾವುದೇ ಒಂದು ಕೃಷಿಯನ್ನು ತೆಗೆದುಕೊಂಡಾಗ ಅವು ಈ ಒಂದು ನೀರಿನ ಮುಖಾಂತರ, ಮಣ್ಣಿನ ಮುಖಾಂತರ ಅವು ಈ ತರಕಾರಿಗಳಲ್ಲಿ, ಹಣ್ಣು ಹಂಪಲುಗಳಲ್ಲಿ, ಧಾನ್ಯಗಳಲ್ಲಿ ಇದು ಸೇರಿಕೊಂಡು ಅದು ನಿಧಾನವಾಗಿ ಮನುಷ್ಯನ ದೇಹವನ್ನು, ಆಹಾರದ ಮುಖಾಂತರ ಮನುಷ್ಯನ ದೇಹವನ್ನು ಪ್ರವೇಶಿಸಿ ಅವನಿಗೆ ವಿವಿಧ ರೀತಿಯ ರೋಗಗಳನ್ನು ಮತ್ತು ಸಮಸ್ಯೆಗಳನ್ನು ಅದು ಉಂಟು ಮಾಡುತ್ತದೆ. ಮುಖ್ಯವಾಗಿ ಈ ಒಂದು ನೀರು ಈ ರೀತಿ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸದೇ ಇರತಕ್ಕಂಥ ಈ ನೀರನ್ನು ಉಪಯೋಗಿಸಿ ಬೆಳೆದಂಥ ಈ ತರಕಾರಿಗಳು, ಹಣ್ಣು ಹಂಪಲುಗಳು ಅಥವಾ ಧಾನ್ಯಗಳು ಇವುಗಳ ಮುಖಾಂತರ ದೇಹವನ್ನು ಪ್ರವೇಶಿಸಿ ಅದು ನರಮಂಡಲವನ್ನು, ಮನುಷ್ಯನ ನರಮಂಡಲ, ಕಿಡ್ನೀಸ್, ಮೂತ್ರಪಿಂಡಗಳು
ಮತ್ತು ಈ ಚಿಕ್ಕ ಮಕ್ಕಳ ಬುದ್ಧಿ ಮಾಂದ್ಯತೆಗೆ ಮತ್ತು ಅವರ ಬೆಳವಣಿಗೆಗೆ ಭಾಳಷ್ಟು ಅಗಾಧವಾದಂಥ ಒಂದು ದುಷ್ಪರಿಣಾಮವನ್ನು ಅದು ಉಂಟು ಮಾಡುತ್ತದೆ. ಮತ್ತು ಈ ಒಂದು ನೀರನ್ನು ಕುಡಿದಂಥ ದನಕರುಗಳು ಈಗ ಕುಡಿದಂಥ ಒಂದು ಸಂದರ್ಭಗಳಲ್ಲಿ ಅವುಗಳಲ್ಲಿ ದನಕರುಗಳು ಅಕಾಲಿಕ ಮರಣವನ್ನು ಹೊಂದುತ್ತಿವೆ. ಮತ್ತು ಈ ಒಂದು ನೀರಿನಲ್ಲಿ ಅಥವಾ ಈ ಮಣ್ಣಿನಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕೃಷಿಕರು, ರೈತರು ಚರ್ಮ ವ್ಯಾಧಿಗಳು ಮತ್ತು ವಿವಿಧ ರೀತಿಯ ಕ್ಯಾನ್ಸರ್ ಕಾರಕ ಡಿಸೀಸಸ್ಗಳು, ವಿವಿಧ ರೀತಿಯ ಡಿಸೀಸ್ಗಳು ಇವರಿಗೆ ರೈತರಿಗೆ ಬರುತ್ತಿವೆ. ಮತ್ತು ಇವುಗಳನ್ನು ತರಕಾರಿ ಮುಂತಾದವುಗಳನ್ನು ಸೇವಿಸಿದ ಸಂದರ್ಭದಲ್ಲಿ ಅವುಗಳನ್ನು ಸೇವಿಸಿದಂಥ ವ್ಯಕ್ತಿಗಳಿಗೂ ಕೂಡ ಈ ರೀತಿಯ ರೋಗಗಳು ಬರುತ್ತಿವೆ. ಇನ್ನು ಈ ಒಂದು ವಿಚಾರ ಹೆವಿ ಮೆಟಲ್ಸ್ನ ವಿಚಾರ ಪತ್ರಿಕೆಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಬಂದಾಗ ಕೂಡಲೇ ಭಾರತ ದೇಶದ ಈ ಗ್ರೀನ್ ಟ್ರೈಬ್ಯುನಲ್ ಹಸಿರು ನ್ಯಾಯಾಲಯ ಎಚ್ಚೆತ್ತುಕೊಂಡು ಸ್ವಯಂ ಪ್ರೇರಿತ ಒಂದು ದೂರನ್ನು ದಾಖಲು ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಈ ಒಂದು ಸಂಸ್ಕರಿಸದೇ ಇರತಕ್ಕಂಥ ನೀರನ್ನು ಉಪಯೋಗಿಸಿ ಬೆಳೆದಂತಹ ಈ ತರಕಾರಿಗಳು, ಹಣ್ಣುಗಳು ಇತ್ಯಾದಿಗಳನ್ನು ಪರೀಕ್ಷೆಗೆ ಒಳಪಟ್ಟಂಥ ಒಂದು ಸಂದರ್ಭಗಳಲ್ಲಿ ಅವುಗಳಲ್ಲಿ ಈ ಲಿಮಿಟೆಡ್ ಎಷ್ಟು ಒಂದು ಸುರಕ್ಷಿತ ಮಿತಿ ಏನು ಇದೆ, ಆ ಮಿತಿಯನ್ನು ಮೀರಿ 15ರಿಂದ 20 ಪಾಲು 10 to 15 to 20 ಟೈಮ್ಸ್ ಅದು ಸುರಕ್ಷಿತ ಮಟ್ಟಗಿಂತ ಹೆಚ್ಚು ಈ ವಿಷಕಾರಿ ಪದಾರ್ಥಗಳು, ಹೆವಿ ಮೆಟಲ್ಸ್ಗಳು ಇರೋದು ಪತ್ತೆಯಾಯಿತು. ಆದ್ದರಿಂದ ಇದಕ್ಕೆ ಪರಿಹಾರ ಏನು ಮಾಡಬಹುದು? ಇದನ್ನು ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು, ಇಂಡಸ್ಟ್ರಿಯಲ್ ನೀರು ಪರ್ಟಿಕ್ಯುಲರ್ಲಿ ಈ ನೀರನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಸಂಸ್ಕರಿಸಿ ಮಾತ್ರ ಈ ಕೆರೆಗಳಿಗೆ ಅದನ್ನು ಬಿಡತಕ್ಕದ್ದು. ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ ಒಂದು KC ವ್ಯಾಲಿ ಯೋಜನೆಗೆ ಒಳಪಡ್ತಕ್ಕಂತಹ ಈ ಚಲ್ಲಘಟ್ಟ ಮತ್ತು ಕೆಲವು ಪ್ರದೇಶಗಳಾದಂತಹ ಈ ವರ್ತೂರು ಮತ್ತು ಸಮೀಪದಲ್ಲಿ ಸುತ್ತಮುತ್ತ ಇರತಕ್ಕಂಥ ಭಾಳಷ್ಟು ಕೆರೆಗಳಲ್ಲಿ ಈ ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸದೇ ಬಿಡ್ತಕ್ಕಂಥದ್ದು ಇದೊಂದು ಮುಖ್ಯವಾದ ಕಾರಣ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಇವುಗಳನ್ನು ಸಂಸ್ಕರಿಸಿ ಆ ನೀರನ್ನು ಬಿಟ್ಟಂಥ ಸಂದರ್ಭದಲ್ಲಿ ಇವನ್ ತ್ಯಾಜ್ಯ ನೀರು, ನಗರದ ತ್ಯಾಜ್ಯ ನೀರನ್ನು ಕೂಡ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಮಾತ್ರ ಇದನ್ನು ಕೆರೆಗಳಿಗೆ ಬಿಡತಕ್ಕಂಥದ್ದು. ಈ ರೀತಿಯ ಸಂಸ್ಕರಿತ ನೀರನ್ನು ಮಾತ್ರ ಈ ಕೃಷಿ ಚಟುವಟಿಕೆಗಳಿಗೆ ಮಾತ್ರ ಅದನ್ನು ಉಪಯೋಗಿಸಿದ ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳನ್ನು ಖಂಡಿತವಾಗಿಯೂ ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಈ ಒಂದು ಸರಿಯಾದ ಸರ್ಕಾರವು ಕೂಡಲೇ ಕ್ರಮ ಕೈಗೊಂಡು ಈ ಇಂಡಸ್ಟ್ರಿಯಲ್ ಈ ವೇಸ್ಟ್ ವಾಟರ್ ಏನಿದೆ ಮತ್ತು ನಗರದ ತ್ಯಾಜ್ಯ ನೀರನ್ನು ಸರಿಯಾದ ರೀತಿಯಲ್ಲಿ ಸಂಸ್ಕರಿಸಿ ಕೆರೆಗಳಿಗೆ ಬಿಡತಕ್ಕಂಥದ್ದು. ಸರಿಯಾದ ರೀತಿಯಲ್ಲಿ ಬೇರೆ ದೇಶಗಳಲ್ಲಿ ಮಾಡಿರೋ ಹಾಗೆ ಪ್ರಾಪರ್ ಸಂಸ್ಕರಣೆ ಆಗಬೇಕು. ಆ ಸಂಸ್ಕರಿಸಿದ ನೀರಿನಿಂದ ಮಾತ್ರ ಈ ಉತ್ತಮವಾದಂತಹ ಬೆಳೆಗಳನ್ನು ರೈತರು ಬೆಳೆಯಬೇಕು. ಇದರಿಂದ ಸರಿಯಾದ ರೀತಿಯಲ್ಲಿ ಸಂಸ್ಕರಿಸೋದ್ರಿಂದ ರೈತರ ಭವನವನ್ನು ತಪ್ಪಬಹುದು. ಅದರಿಂದ ಬರ್ತಕ್ಕಂಥ ಭಾಳಷ್ಟು ಡಿಸೀಸಸ್, ಕಿಡ್ನಿ ಪ್ರಾಬ್ಲಮ್ಗಳಾಗಲಿ ಅಥವಾ ಕ್ಯಾನ್ಸರ್ ಸಮಸ್ಯೆಗಳಾಗಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ಇರ್ತಕ್ಕಂಥ ಈ ಮದ್ಯಮಾಂದ್ಯತೆಯ ಸಮಸ್ಯೆಗಳಲ್ಲಿ ಈ ಎಲ್ಲವನ್ನು ನಿವಾರಣೆ ಮಾಡಲು ಸಾಧ್ಯವಿದೆ. ಓನ್ಲಿ ಥಿಂಗ್ ಈಸ್ ವಿ ಹ್ಯಾವ್ ಟು ಪ್ರಾಪರ್ಲಿ ಇದನ್ನು ಸಂಸ್ಕರಿಸಿ ಮಾತ್ರ ಕೆರೆಗಳಿಗೆ ನೀರನ್ನು ಬಿಡತಕ್ಕದ್ದು. ಗೆಳೆಯರೇ, ಇದಾಗಿತ್ತು ಇಂದಿನ ವಿಶೇಷ ಕಾರ್ಯಕ್ರಮ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.